ದೇಶದ ಜಾಲತಾಣ ಜಗತ್ತಿನ ಲೆಕ್ಕಾಚಾರವನ್ನೇ ತಲೆಕೆಳಗೆ ಮಾಡಿರುವಂತಹ ಕಾಕ್ರೋಚ್ ಜನತಾ ಪಾರ್ಟಿಯ ನಾಗಾಲೋಟ ಮುಂದುವರೆದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕಾಮಿಡಿಗಾಗಿ ಹುಟ್ಟಿದಂತಹ ಪಕ್ಷವೊಂದು ಅಸಲಿ ರಾಜಕೀಯ ಪಕ್ಷಗಳ ಭವಿಷ್ಯಕ್ಕೆ ಟ್ರಾಜಿಡಿಯಾಗೋಕೆ ಸಜ್ಜಾಗಿದೆ. ಈ ಮಧ್ಯೆ ಕಾಕ್ರೋಚ್ ಜನತಾ ಪಾರ್ಟಿಯ ಟ್ವಿಟರ್ ಅಕೌಂಟ್ಗೆ ಬೇಲಿ ಹಾಕಿರೋದು ಕಾಂಗ್ರೆಸ್ ನಾಯಕರ ಪಾಲಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಸದ್ಯ ಜಾಲತಾಣ ಜಗತ್ತಿನಲ್ಲಿ ತಲ್ಲಣ ಸೃಷ್ಟಿಸಿರೋ ಹೆಸರಿದು. ದೇಶದ ಸಂಧಿ ಮೂಲೆಯಲ್ಲೂ ಸದ್ದು ಮಾಡ್ತಿರೋ ಕಾಕ್ರೋಚ್ಗಳು ಆನ್ಲೈನ್ ರಾಜಕೀಯ ಚಳವಳಿ ಮೂಲಕ ಹೊಸ ಅಲೆಯನ್ನೇ ಎಬ್ಬಿಸಿವೆ. ಎಲ್ಲೆಲ್ಲೂ ನಾನೇ ಅಂತ ಟ್ವಿಟರ್ ತೆಗೆದ್ರು ಅದೇ, ಇನ್ಸ್ಟಾ ಓಪನ್ ಮಾಡಿದ್ರು ಅದೇ, ಫೇಸ್ಬುಕ್ನಲ್ಲಿ ಸ್ಕ್ರೋಲ್ ಮಾಡಿದ್ರು ಸಿಜೆಪಿ ದರ್ಬಾರ್ ಜೋರಾಗಿದೆ. ಆರು ದಿನದಲ್ಲೇ ಕಂಡು ಕೇಳರಿಯದ ಬೃಹತ್ ಆಂದೋಲನ. ಇನ್ಸ್ಟಾದಲ್ಲಿ ಮಿಂಚಿನ ಓಟ, 20 ಮಿಲಿಯನ್ ಫಾಲೋವರ್ಸ್. ಸಾಮಾಜಿಕ ಜಾಲತಾಣದಲ್ಲಿ ಹಂಗಾಮ ಸೃಷ್ಟಿಸಿರೋ ಕಾಕ್ರೋಚ್ ಜನತಾ ಪಾರ್ಟಿ ದೇಶದಲ್ಲೇ ಕಂಡು ಕೇಳರಿಯದ ಬೃಹತ್ ಆನ್ಲೈನ್ ಆಂದೋಲನಕ್ಕೆ ಅಡಿಪಾಯ ಹಾಕಿದೆ. ಇನ್ಸ್ಟಾಗ್ರಾಂನಲ್ಲಿ ಸಿಜೆಪಿ ಪೇಜ್ನ ಮಿಂಚಿನ ಓಟ ಮುಂದುವರೆದಿದ್ದು 20 ಮಿಲಿಯನ್ ಅಧಿಕ ಮಂದಿ ಸಿಜೆಪಿ ಪೇಜ್ನ ಫಾಲೋ ಮಾಡಿದ್ದಾರೆ. ಸಿಜೆಪಿಯ ಟ್ರೇಡ್ ಮಾರ್ಕ್ ಲೈಸೆನ್ಸ್ಗೆ ಅರ್ಜಿ ಸಲ್ಲಿಕೆ. ಎಕ್ಸ್ನಲ್ಲಿ ಹೊಸ ಅಕೌಂಟ್ ತೆರೆದು ಮತ್ತೆ ಸಿಜೆಪಿ ಟಕ್ಕರ್. ದೇಶದಲ್ಲಿ ಸಂಚಲನ ಸೃಷ್ಟಿಸಿರೋ ಕಾಕ್ರೋಚ್ ಜನತಾ ಪಾರ್ಟಿ ಕಾನೂನಾತ್ಮಕವಾಗಿ ನೋಂದಣಿಗೂ ಸಜ್ಜಾಗಿದೆ. ಸಿಜೆಪಿಯ ಟ್ರೇಡ್ ಮಾರ್ಕ್ ಲೈಸೆನ್ಸ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಅಭಿಜಿತ್ ದೀಪ್ಗೆ ಬದಲು ಅಖಂಡ್ ಸ್ವರೂಪ್ ಹಾಗೂ ಮತ್ತೊಬ್ಬ ವ್ಯಕ್ತಿಯಿಂದ ಅರ್ಜಿ ಸಲ್ಲಿಕೆಯಾಗಿದೆ. ಇನ್ನು ಕಾಕ್ರೋಚ್ ಜನತಾ ಪಾರ್ಟಿಯ ಮೊದಲ ಎಕ್ಸ್ ಖಾತೆಗೆ ಭಾರತದಲ್ಲಿ ನಿರ್ಬಂಧ ಹೇರಿದ ಬೆನ್ನಲ್ಲೇ ಹೊಸ ಖಾತೆ ತೆರೆದು ಟಕ್ಕರ್ ನೀಡಲಾಗಿದೆ. ಈ ಬಗ್ಗೆ ಸಿಜೆಪಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಮಾಹಿತಿ ನೀಡಿದ್ದಾರೆ. ಜಿರಳೆಗಳು ಸಾಯೋದಿಲ್ಲ ಅಂತ ತಲೆಬರಹ ನೀಡಿ ಎಕ್ಸ್ನಲ್ಲಿ ಅಭಿಜಿತ್ ದೀಪ್ಗೆ ಪೋಸ್ಟ್ ಶೇರ್ ಮಾಡಿದ್ದಾರೆ. ಯುವ ಜನತೆಯನ್ನ ಟೀಕಿಸಿಲ್ಲ ಅಂತ ಸಿಜೆಐ ಸ್ಪಷ್ಟನೆ. ಕಾಕ್ರೋಚ್ ಜನತಾ ಪಾರ್ಟಿ ಆಂದೋಲನದ ಬೆನ್ನಲ್ಲೇ ತಮ್ಮ ಹೇಳಿಕೆ ಬಗ್ಗೆ ಸುಪ್ರೀಂ ಕೋರ್ಟ್ ಸಿಜೆಐ ಸೂರ್ಯಕಾಂತ್ ಸ್ಪಷ್ಟನೆ ನೀಡಿದ್ದಾರೆ. ದೇಶದ ಯುವ ಜನತೆ ತಮಗೆ ಸ್ಫೂರ್ತಿ ನೀಡುತ್ತಿದ್ದಾರೆ. ನಾನು ಯುವ ಜನತೆಯನ್ನ ಟೀಕಿಸಿಲ್ಲ, ನಕಲಿ ಬೋಗಸ್ ಕಾನೂನು ಪದವಿ ಪಡೆಯುವವರನ್ನ ಮಾತ್ರವೇ ಟೀಕಿಸಿದ್ದು ಅಂತ ತಿಳಿಸಿದ್ದಾರೆ. ಸಿಜೆಪಿಯಿಂದ ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆ ಅಂತ ವರದಿ. ಕಾಕ್ರೋಚ್ ಜನತಾ ಪಾರ್ಟಿಯ ಟ್ವಿಟರ್ ಅಕೌಂಟ್ ಬ್ಲಾಕ್ ಮಾಡಿರೋ ಬಗ್ಗೆ ಮಹತ್ವದ ಮಾಹಿತಿ ಹೊರಬಿದ್ದಿದೆ. ಸಿಜೆಪಿಯಿಂದ ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆ ಅಂತ ಇಂಟೆಲಿಜೆನ್ಸ್ ಬ್ಯೂರೋದಿಂದ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಇಲಾಖೆಗೆ ವರದಿ ಸಲ್ಲಿಕೆಯಾಗಿದೆ. ಈ ವರದಿ ಆಧಾರದ ಮೇಲೆ ಕೇಂದ್ರದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆಯಿಂದ ಅಕೌಂಟ್ ಬ್ಲಾಕ್ಗೆ ಸೂಚನೆ ನೀಡಲಾಗಿತ್ತಂತೆ. ಈ ಹಿನ್ನೆಲೆ ಐಟಿ ಕಾಯ್ದೆಯ ಸೆಕ್ಷನ್ 69A ಅಡಿ ಸಿಜೆಪಿ ಟ್ವಿಟರ್ ಅಕೌಂಟ್ ಬ್ಲಾಕ್ ಮಾಡಲಾಯಿತಂತೆ. ಕಾಕ್ರೋಚ್ ಜನತಾ ಪಾರ್ಟಿಯ ಅಕೌಂಟ್ ಪ್ರಚೋದನಕಾರಿ ಅಂತ ಇಂಟೆಲಿಜೆನ್ಸ್ ಬ್ಯೂರೋ ಅಭಿಪ್ರಾಯಪಟ್ಟಿದೆ. ಜೊತೆಗೆ ಈ ಅಕೌಂಟ್ ದೇಶದ ಸಾರ್ವಭೌಮತ್ವ ಐಕ್ಯತೆಗೆ ಧಕ್ಕೆ ಅಂತ ವರದಿ ನೀಡಲಾಗಿದೆ. ಸಿಜೆಪಿಯ ಟ್ವಿಟರ್ ಅಕೌಂಟ್ ಬ್ಲಾಕ್ಗೆ ಟಿಎಂಸಿ ಆಕ್ಷೇಪ ವ್ಯಕ್ತಪಡಿಸಿದೆ. ದೇಶದಲ್ಲಿ ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸಲು ಅವಕಾಶವಿಲ್ಲವೇ ಅಂತ ಪ್ರಶ್ನೆ ಮಾಡಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಪರ ಕಾಂಗ್ರೆಸ್ ನಾಯಕರ ಬ್ಯಾಟಿಂಗ್.
ಅತ್ತ ಸಿಜೆಪಿಯಿಂದ ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆ ಅಂತ ಇಂಟೆಲಿಜೆನ್ಸ್ ಹೇಳಿದ್ರೆ ಇತ್ತ ಕಾಕ್ರೋಚ್ ಜನತಾ ಪಾರ್ಟಿ ಪರ ಕಾಂಗ್ರೆಸ್ ನಾಯಕರು ಬ್ಯಾಟಿಂಗ್ ಜೋರಾಗಿದೆ. ಯುವಕರ ಆಕ್ರೋಶ ಹತ್ತಿಕ್ಕಲು ಕೇಂದ್ರ ಸರ್ಕಾರ ಸಿಜೆಪಿ ಎಕ್ಸ್ ಖಾತೆಯನ್ನ ಬಂದ್ ಮಾಡಿಸಿದೆ ಅಂತ ಬೆಂಗಳೂರಿನಲ್ಲಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಕಿಡಿಕಾರಿದ್ದಾರೆ. ಇತ್ತ ಮಂಗಳೂರಿನಲ್ಲಿ ಆರೋಗ್ಯ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ದೇಶದಲ್ಲಿ ಅರಾಜಕತೆ ಎಷ್ಟಿದೆ ಅನ್ನೋಕೆ ಉದಾಹರಣೆಯೇ ಕಾಕ್ರೋಚ್ ಜನತಾ ಪಾರ್ಟಿಯ ಸಬ್ಸ್ಕ್ರಿಪ್ಷನ್ ಬಿಜೆಪಿ ಪಕ್ಷದ ಸಬ್ಸ್ಕ್ರಿಪ್ಷನ್ಗಿಂತ ಹೆಚ್ಚಾಗಿರೋದು ಅಂತ ಟಾಂಗ್ ನೀಡಿದ್ದಾರೆ. ಈ ಕಾಕ್ರೋಚ್ ಜನತಾ ಪಾರ್ಟಿಯ ಏನು ಜನಪ್ರಿಯತೆ ಇದೆಯಲ್ಲ, ಅಂದರೆ ಯುವಕರ ಆಕ್ರೋಶ ಇದೆಯಲ್ಲ, ಅದಕ್ಕೆ ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಇದು ಬಹಳ ಸ್ಪಷ್ಟವಾಗಿ ಮೋದಿ ಸರ್ಕಾರದ ವಿರುದ್ಧ ಇವತ್ತು ಈ ದೇಶದ ಯುವಕರ ಒಂದು ಆಕ್ರೋಶ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. BJP ಅವರು ಈ ರೀತಿ ಮಾಡ್ತಾರಾ? ಯಾರಾದರೂ ಅವರು ಟೀಕೆ ಮಾಡಿದ್ರೆ ಅವನು ಆ್ಯಂಟಿ ನ್ಯಾಷನಲ್ಲು, ಅವನು ನೆಕ್ಸಲೈಟು, ಅವನು ದೇಶದ್ರೋಹಿ, ಅವನ ಈ ರೀತಿ ಏನು ಮನೋಭಾವ ಇದೆಯಲ್ಲ, ದಿಸ್ ಇಸ್ ನಾಟ್ ಗುಡ್ ಫಾರ್ ಡೆಮೋಕ್ರಸಿ. ಅಮೆರಿಕನ್ ಡಾಲರ್ ಬಿಟ್ಬಿಡಿ, ನೀವು ಪಾಕಿಸ್ತಾನ ಕರೆನ್ಸಿ ಮತ್ತು ಭಾರತ ಕರೆನ್ಸಿ ಅದರ ಒಂದು ವ್ಯಾಲ್ಯೂಯೇಷನ್ ನೋಡಿ, ಅವ್ರ ಜೊತೆನೂ ಕೂಡ ನಾವು ಮ್ಯಾಚ್ ಮಾಡೋಕ್ಕಾಗ್ತಾ ಇಲ್ಲ. ಬಾಂಗ್ಲಾದೇಶ್ ಕರೆನ್ಸಿ ಜೊತೆ ನಾವು ಮ್ಯಾಚ್ ಮಾಡೋಕ್ಕಾಗ್ತಾ ಇಲ್ಲ. ಅಮೆರಿಕನ್ ಡಾಲರ್ ಜೊತೆ ಅಂತೂ ಬಿದೋಗಿದೆ, ಆಯ್ತಾ? ಇನ್ನು ಎಷ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಏನು ಮತ್ತೆ ಇವ್ರದ್ದು ವಿದೇಶಾಂಗ ನೀತಿ, ಏನು ಭದ್ರತೆ, ಏನು ಆರ್ಥಿಕ ಶಕ್ತಿ? ಇವತ್ತು ಯಾರಾದರೂ ಕೂಡ ನಮ್ಮ ದೇಶದ ಬಗ್ಗೆ ಇವತ್ತು ಕೇಳ್ತಾ ಇದ್ದಾರಾ? ಎಲ್ಲ ಒಂದು ಇಡೀ ವಿಶ್ವ ಮಟ್ಟದಲ್ಲಿ ಇವತ್ತು ಭಾರತ ರಾಷ್ಟ್ರ ಇವರು ಸೂಪರ್ ಪವರು. ಈಗ ಮೊದಲು 4ನೇ ಸ್ಥಾನಕ್ಕೆ ಹೋದು GDP ಅಂತ ಹೇಳ್ತಾರೆ, ಈಗ 6ನೇ ಸ್ಥಾನಕ್ಕೆ ಇಳಿದಿದ್ದೀವಿ. 4ನೇ ಸ್ಥಾನಕ್ಕೆ ಹೋಗಿದ್ದೀವಿ ವಿಶ್ವ ಮಟ್ಟದಲ್ಲಿ ಅಂತ ಹೇಳ್ಕೊಳ್ತಾ ಇದ್ದಾರಲ್ಲ, ಈಗ 6ನೇ ಸ್ಥಾನಕ್ಕೆ ಕುಸಿದಿದೆ ಭಾರತ ರಾಷ್ಟ್ರ. ಸೊ ಎಲ್ಲಿದೆ ಇವ್ರದ್ದು ಆ ಅರಾಜಕತೆ? ಇವತ್ತು ಈ ಕಾಕ್ರೋಚ್ ಜನತಾ ಪಕ್ಷ ಬಂತಲ್ಲ, ಅದಕ್ಕೆ ಸಬ್ಸ್ಕ್ರಿಪ್ಷನ್ ಆಯ್ತಲ್ಲ, ಅದು ಬಿಜೆಪಿಯ ಪಕ್ಷದ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗೋಯ್ತು ಅಂತ. ನಲ್ಲಿ ದೇಶದಲ್ಲಿ ಹೊಸ ಆಂದೋಲನದ ಅಬ್ಬರ ಎಬ್ಬಿಸಿರೋ ಕಾಕ್ರೋಚ್ ಜನತಾ ಪಾರ್ಟಿ ಇನ್ನು ಯಾವ್ಯಾವ ಅಚ್ಚರಿಗೆ ಕಾರಣವಾಗುತ್ತೋ ಕಾದು ನೋಡಬೇಕಿದೆ. ದೇಶದ ಸಂವಿಧಾನ ಹಾಗೂ ನೆಲದ ಕಾನೂನಿಗೆ ಚ್ಯುತಿ ಬರದಂತೆ ಯುವಜನರು ಜವಾಬ್ದಾರಿಯುತವಾಗಿ ಹೆಜ್ಜೆ ಇಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.